ಸರ್ ಈಗ ಬೆಂಗಳೂರು ಮತ್ತು ಕರ್ನಾಟಕ ವನ್ಗಳಲ್ಲಾದ್ರೆ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ವನ್ಗಳನ್ನು ಕೂಡ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಬೆಂಗಳೂರು ಒನ್ ಆಗಲಿ ಕರ್ನಾಟಕ ಒನ್ ಆಗಲಿ ಎರಡು ಕಡೆ ನಾವು ಅವಕಾಶ ಮಾಡಿಕೊಡ್ತೀವಿ. ಓಕೆ, ಈಗ ಒಂದೆರಡು ಮಂಡೆಯಿಂದ ಅಲ್ಲಿ ಶುರು ಆಗಬಹುದು ಅಂತ ಹೇಳಕ್ಕೆ ಬಯಸುತ್ತೀನಿ. ಅದಕ್ಕೇನಾದ್ರೂ ಸಪ್ರೇಟ್ ಮಾರ್ಗಸೂಚಿ ಬರುತ್ತಾ? ಏನ್ ಸರ್? ಇಲ್ಲ, ಬರೀ ಅಲ್ಲಿ ಹೋಗಿ ಆನ್ಲೈನಲ್ಲಿ ಅಕೌಂಟ್ರಿಂದ ಅಪ್ಲೈ ಮಾಡತಕ್ಕಂಥದ್ದು, ಅವರು ಹೆಲ್ಪ್ ಮಾಡ್ತಾರೆ ಅಷ್ಟೇ. ಪೇ ಎಲ್ಲ ಯಾರಿಗೆ ಬೆಂಗಳೂರಲ್ಲಿ ಮಾಡೋದಾ? ಪೇಮೆಂಟ್ ಎಲ್ಲ ಬೆಂಗಳೂರು ಒನ್ ತಂದು ಒಂದು ಪೇಮೆಂಟ್ ತಗೋತಾರೆ. ಆ ರೇಟ್ ನಾವು ಫಿಕ್ಸ್ ಮಾಡಬೇಕು. ಅವರು ಇವತ್ತುವರೆಗೆ ಪ್ರತಿ ಸೇವೆಗಾಗಿ 45 ರೂಪಾಯಿ ತೊಗೊಂಡು ಬಂದಿದ್ದಾರೆ. ಬಹುಶಃ ಇದರಲ್ಲಿಗಾಗಿನೂ 45 ರೂಪಾಯಿ ತಗೋತಾರೆ. ಅದು ಬಿಟ್ಟು ನಮ್ಮ ಅರ್ಜಿ ಫೀಸ್ ಅಂದರೆ 500 ರೂಪಾಯಿ. ಸರ್ ಅದು ಪ್ರತ್ಯೇಕ 45 ರೂಪಾಯಿ ಬೇರೆ ತಗೊಂತಾರೆ? ಹೌದು. ಅದೇಕೆ ಸರ್? ಅದು ಬರ ಆಯ್ತು ಅಂತ ಅನ್ಸುತ್ತೆ. 500 ರೂಪಾಯಿ ಬೇರೆ ಕಟ್ಬೇಕು. 40 ಅದು ನಮಗೆ ಬರುತ್ತೆ. ಬೆಂಗಳೂರು ಒನ್ ಇನ್ನೊಂದು ಸಂಸ್ಥೆ ನಡೆಸ್ತಾ ಇದ್ದಾರೆ, ಅದು ಅವರಿಗೆ ಹೋಗುತ್ತೆ. ಯಾಕೆ ಸರ್ ನವೆಂಬರ್ 1ರಿಂದ ಯಾಕೆ ಶುರು? ಇಲ್ಲ, ಆನ್ಲೈನ್ ಆಲ್ರೆಡಿ ಶುರು ಆಗಿದೆ. ಆಲ್ರೆಡಿ ಇವತ್ತಿಂದನೇ ಅಪ್ಲೈ ಮಾಡಬಹುದು. ನವೆಂಬರ್ 1ಇಂದ ನಾವು ಫೀಲ್ಡಲ್ಲಿ ಹೋಗಿ ನಮ್ಮ ಜನ ಹೋಗಿ ಎನ್ಕ್ವೈರಿ ಮಾಡೋ ಶುರು ಮಾಡ್ತಾರೆ. ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಏನಿದೆ ಅಂದರೆ, ಯಾರು ಇಲ್ಲಿ ಓಡಾಡಬಾರ್ದು, ಯಾರ ಹತ್ರ ಹೋಗಿ ಕೇಳಲೇಬಾರ್ದು. ಅರ್ಜಿ ಹಾಕಿಬಿಟ್ಟು ಸೈಲೆಂಟ್ ಆಗಿ ವೇಟ್ ಮಾಡಿ ಆಟೋಮ್ಯಾಟಿಕ್ ಆಗಿ ಅಪ್ರೂವಲ್ ಮಾಡಿ ಕೊಡ್ತೀವಿ. ನಮ್ಮ ಜನ ಏನು ಚೆಕ್ ಮಾಡಬೇಕಿದೆ ತನ್ನಗೆ ತಾನೇ ತಮ್ಮ ಮನೆಗೆ ಬರ್ತಾರೆ. ಈಗ ನೀವೇ ಈ ಕಚೇರಿಗೆ ಓಡಾಡಿ ಶುರು ಮಾಡಿದರೆ ಅವರು ಕೆಲವು ಜನ ಮಧ್ಯದಲ್ಲಿ ಮಿಸ್ಲೀಡ್ ಮಾಡ್ತಾರೆ. ಯಾರು ಮಧ್ಯವರ್ತಿಯಲ್ಲಿ ಮಿಸ್ಲೀಡ್ ಆಗಬಾರ್ದು. ಈಗ ಆನ್ಲೈನ್ ಅಲ್ಲಿ ಇವತ್ತಿಂದ ಅಪ್ಲೈ ಮಾಡಬಹುದು ಅಂತ ಇವತ್ತಿನ ಆಪ್ಷನ್ ಇದೆ ಸರ್. ವಿಸಿಟ್ ಮಾಡಿದ್ರ ಅಧಿಕಾರಿಗಳು ತಮ್ಮ ಸೈಟ್ಗೆ ವಿಸಿಟ್ ಮಾಡಿ? ಆ ಥರ ಆಪ್ಷನ್ ಇಲ್ಲ. ನಿಮಗೆ ತಪ್ಪು ಇಲ್ಲ. ವಿಸಿಟ್ ಅದು ನೀವು ಸುಮ್ಮನೆ ಆಗಿ ಅಪ್ಲೈ ಮಾಡಬೇಕು. ನೀವು ಅಪ್ಲೈ ಮಾಡಿದ ನಂತರ ನಾವು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀವಿ, ನಿಮ್ಮ ಮನೆ ಮುಂದೆ ಇರೋದು ರೋಡನ್ನು, ಪ್ರೈವೇಟ್ ರೋಡನ್ನು, ಸರ್ಕಾರಿ ರೋಡ್ನ, ಅಥವಾ ಪ್ರೈವೇಟ್ ರೋಡ್ ಇರಲಿ ಸರ್ಕಾರಿ ರೋಡ್ ಇರಲಿ, ಪಬ್ಲಿಕ್ ರೋಡ್ ಇದ್ದರೆ ಯಾವ ಪಬ್ಲಿಕ್ ರೋಡ್ ಅಂತ ಪಟ್ಟಿ ಕೊಡ್ತೀವಿ, ಅದು ಸೆಲೆಕ್ಟ್ ಮಾಡಬೇಕು. ಪ್ರೈವೇಟ್ ರೋಡ್ ಇದ್ದರೆ ನಿಮ್ಮ ಮನೆ ಹತ್ತಿರ ಪಬ್ಲಿಕ್ ರೋಡ್ ಯಾವುದು ಅಂತ ಹೇಳಿ ಅದು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಈ ಮನೆಯಿಂದ ಪಬ್ಲಿಕ್ ರೋಡ್ವರೆಗೆ ಒಂದು ಯಾರಿಂದ ಒಂದು ನಕ್ಷೆ ಮಾಡಿ ಕೊಟ್ಬಿಡಿ, ಅಪ್ಲೋಡ್ ಮಾಡಿ. ಸೊ ನಮ್ಮ ಜನ ಬರೀ ವೆರಿಫಿಕೇಷನ್ಗಾಗಿ ಬರ್ತಾರೆ. ಏಕೆಂದರೆ ಆಸ್ತಿ ಇಲ್ಲದೇನೆ ಸುಮ್ಮನೆ ಏನಾದ್ರು ಸುಳ್ಳು ಮಾಡಿ ಇನ್ನೊಬ್ಬರದ್ದು ಆಸ್ತಿ ಮುಟ್ಗೋಲು ಮಾಡಬಾರ್ದು ಅಂತ ಉದ್ದೇಶದಿಂದ ಒಂದು ಫೀಲ್ಡ್ ವೆರಿಫಿಕೇಷನ್ ನಾವೇ ಮಾಡ್ತೀವಿ. ಜನ ಎಲ್ಲಿ ಹೋಗಬಾರ್ದು ಅಂತ ನನ್ನ ರಿಕ್ವೆಸ್ಟ್ ಇದೆ. ಹೋದ ಮೇಲೆ ಅವರು ಮಿಸ್ಗೈಡ್ ಆಗ್ತಾರೆ. ಆಮೇಲೆ ನಮಗೆ ಹಿಂಗೆ ಹೇಳಿದ್ರು, ಹಾಗೆ ಹೇಳಿದ್ರು, ಈ ಥರ ಯಾಕೆ ಹೇಳಿದ್ರು, ಆ ಥರ ಯಾಕೆ ಹೇಳಿದ್ರು ಶುರು ಮಾಡ್ತಾರೆ. ಮಧ್ಯವರ್ತಿಗಳ ಕಾಟ ಶುರು ಆಗ್ಬೋದು. 100%. ಅದಕ್ಕೆ ನಾವೇ ಸಜಗವಾಗಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಸೈಲೆಂಟ್ ಆಗಿ ವೇಟ್ ಮಾಡಬೇಕು. ನಾನು ಇದಕ್ಕಾಗಿ ರೊಕ್ಕ ಕೊಟ್ಟು ಕೆಲಸ ಮಾಡಿಸ್ಬೇಕು ಅಂತ ಹೋಗಲೇಬೇಡಿ. ಯಾಕೆಂದರೆ ಇದು ಅನುಮೋದನೆ ಯಾವ ಮನುಷ್ಯ ಹತ್ರ ಹೋಗಲ್ಲ. ಯಾರು ಮನುಷ್ಯ ಇಲ್ಲ, ಬರೀ ಸಾಫ್ಟ್ವೇರಿಂದ ಆಟೋಮ್ಯಾಟಿಕ್ ಅಪ್ರೂವಲ್. ಬೆಂಗಳೂರು ಒನ್ನಲ್ಲೇ ಆಗಿದೆ ನವೆಂಬರ್ 1ರಿಂದ. ಬೆಂಗಳೂರು ಒನ್ನಲ್ಲಿ ಇವಾಗ ಮಂಡೆಯಿಂದ ಹೇಳ್ತಾ ಇದ್ದೀನಿ. ಮಂಡೆಯಿಂದ